Good morning, dear students. In the last class, we discussed that what is criticism, nature of criticism. Let us come to the next topic, types of criticism. Already we come to know about it, criticism. Criticism is always deals with subjective versus individualistic. We know that very well. How can we do the criticism, a practice of judging the merits and the demerits of something work of art. That is we call as criticism. All of you know very well, criticism ಅನ್ನೋದು ಕೇವಲ ವ್ಯಕ್ತಿಗತವಾಗಿರ್ತಕ್ಕಂಥದ್ದಲ್ಲ, ಒಂದು ಸಾಹಿತ್ಯದ ಹಿನ್ನೆಲೆ ಅಥವಾ ಮುನ್ನೆಲೆ, ಅದರ ಆಳ, ಅದರ ಅರಿವುಗಳನ್ನು ತೋಲನೆ ಮಾಡ್ತಕ್ಕಂಥ ಒಂದು ಸ್ವಾಭಾವಿಕ ನೋಟವಾಗಿದೆ. ಆ ನೋಟದಲ್ಲಿ ಬರ್ತಕ್ಕಂಥದ್ದೇ ಕ್ರಿಟಿಸಿಸಮ್. ಆ ಕ್ರಿಟಿಸಿಸಮ್ ಇತ್ತಪ್ಪ ಅಂದರೆ ಅದು ಯಾವಾಗಲೂ ಏನನ್ನು ಸ್ಟ್ರಗಲ್ ಪಡ್ತಾ ಇರುತ್ತಪ್ಪ ಅಂದರೆ ಇಟ್ ಹ್ಯಾಸ್ ಅ ಸಬ್ಜೆಕ್ಟಿವ್ ಮ್ಯಾಟರ್ ವೆನ್ ಕಮ್ ಟು ನೋ ಅಬೌಟ್ ಇಟ್ ಇಂಡಿವಿಜುವಲಿಸ್ಟಿಕ್ಸ್. ವೆನ್ ಯು ಥಿಂಕ್ ಅಬೌಟ್ ದ ಕಾರ್ಲ್ ಮಾರ್ಕ್ಸ್, ವೆನ್ ಯು ಥಿಂಕ್ ಅಬೌಟ್ ದ ಚಾಣಕ್ಯ, ವೆನ್ ಯು ಥಿಂಕ್ ಅಬೌಟ್ ದ ರಾಮಾಯಣ, ಮಹಾಭಾರತ, Iliad, Odyssey, Ulysses, the number of works of art is there in the history of English literature and also in the whole Indian phenomena also. We can glance over a number of things in the work of art. ಸಬ್ಜೆಕ್ಟ್ ಇದ್ದಾಗ ಮಾತ್ರ ಒಂದು ವಸ್ತುವಿನ ಬೆಲೆ ಗೊತ್ತಾಗ್ತಾ ಇರುತ್ತೆ. ಆ ವಿಷಯವಿಲ್ಲಪ್ಪ ಅಂತಂದರೆ ಆ ವ್ಯಕ್ತಿಗೂ ಕೂಡ ಬೆಲೆ ಇರಲ್ಲ. ಹಾಗೆ ಒಬ್ಬ ವ್ಯಕ್ತಿಯಲ್ಲಿ ವಿಷಯ ಇರ್ಲಿಕ್ಕಪ್ಪ ಅಂದ್ರೆ ಆ ವ್ಯಕ್ತಿಗೂ ಕೂಡ ಬೆಲೆ ಇರಲ್ವಲ್ಲ. ಹಾಗೆ ಕಂಪ್ಯಾರಿಟಿವ್ ಸ್ಟಡಿ ಏನು ಮಾಡ್ತಾ ಇರತ್ತಪ್ಪ ಅಂದರೆ ಇಟ್ ವಿಲ್ ಆಲ್ವೇಸ್ ಅ ಟೈಪ್ ಕ್ರಿಟಿಸಿಸಮ್ ಮೂವ್ ಆನ್ ಹೌ ಇಟ್ ಹ್ಯಾಸ್ ಕಮ್ ಟು ನೋ ಅಬೌಟ್ ಇಟ್. ಇದು ಯಾವಾಗಲೂ ಲೆಟಸ್ ಟೈಪ್ಸ್ ಆಫ್ ಕ್ರಿಟಿಸಿಸಮ್ ಏನಿರುತ್ತಪ್ಪ ಅಂದರೆ ನೇಚರ್ ಮೇಲೆ ಡಿಪೆಂಡ್ ಆಗಿರುತ್ತೆ. ದ ನೇಚರ್ ಆಫ್ ಕ್ರಿಟಿಸಿಸಮ್, ಹೌ ದೇ ಹ್ಯಾವ್ ಟು ಬಿಕೇಮಿಂಗ್ ಆಸ್ ಇಲ್ಯೂಸಿಡೇಷನ್ಸ್, ಎಕ್ಸ್ಪೋಸಿಷನ್ಸ್, fault finding, how they have to. Let us come to know about it, types of criticism. The number one, this is a biographical criticism. What is intention of biographical criticism? The biographical criticism means it has the facts of a life. What kind of facts of life? Of its own author. When you look into the John Keats, P.B. Shelley, William Wordsworth, when you think on your mind, you look upon these all the great phenomena, people, they want to become as a biological urges. The Paradise Lost, written by John Milton. The John Milton move on in a views of his biological urges, his own facts, his own reality on his blindness, written by John Milton. We can look into the certain facts of here. The criticism has always moved towards biological urge ಏನಪ್ಪ ಅಂದರೆ ಅದರ ಬಾಹ್ಯ ತರಂಗಗಳನ್ನು, ಸತ್ಯಾನುಸತ್ಯತೆಗಳನ್ನು, ಜೀವನದ ಮತ್ತು ಕತೆಗಾರನಲ್ಲಿ ಇರ್ತಕ್ಕಂತಹ ಅವಶೇಷಗಳನ್ನು ಹೇಳುವ ಒಂದು ಪದ್ಧತಿಯಾಗಿದೆ. ಈ ಪದ್ಧತಿ ಯಾಕೆ ಅನುಷ್ಠಾನ ಬಂತಪ್ಪ? ಈ ಕ್ರಿಟಿಸಿಸಮ್ ಏನು ಹೇಳೋಕೆ ಪ್ರಯತ್ನವನ್ನು ಮಾಡ್ತಾ ಇರತ್ತಪ್ಪ ಅಂತಂದ್ರೆ ದ ಅರ್ಜಸ್ ಆಫ್ ಬಯಾಲಜಿಕಲ್ ಅರ್ಜ್ ಬೇಸಿಸ್ ಆನ್ ಫ್ಯಾಕ್ಟ್ಸ್ ಆಫ್ ದ ಲೈಫ್. ವಿ ಕಮ್ ಟು ನೋ ಅಬೌಟ್ ಇಟ್ ಹಿಯರ್. ದ ಡಿಟೇಲ್ ಸ್ಟಡಿ ಮೇಡ್ ಬೈ ದ ಫ್ಯಾಮಿಲಿ ಬ್ಯಾಕ್ಗ್ರೌಂಡ್, ancestors, personal informations and circumstances, friends, ಕುಬ್ಲಾ ಖಾನ್ ಆಗಿರ್ಬೋದು, ಪ್ರೊಫೆಷನ್ ಆಗಿರ್ಬೋದು, ಎಕ್ಯುಪೇಷನ್ಸ್ ಆಗಿರ್ಬೋದು, ದ ಕ್ಯಾರೆಕ್ಟರ್ ಆಗಿರ್ಬೋದು, ಟೆಂಪರ್ಮೆಂಟ್ ಆಗಿರ್ಬೋದು, ಇವನ್ನೆಲ್ಲವನ್ನ ಬಯೋಗ್ರಫಿಕಲ್ ಕ್ರಿಟಿಸಿಸಮ್ ಅಲ್ಲಿ ನೋಡ್ತಾ ಹೋಗ್ತಾ ಇರ್ತೀವಿ. ಇಟ್ ಹ್ಯಾಸ್ ಎಕ್ಸ್ಪ್ಲೈನ್ಸ್ ಟು ಪೆಕ್ಯುಲಾರಿಟಿ ಆಫ್ ವರ್ಕ್ ಅಂತ ಹೇಳಿ ನಾವು ಏನಂತ ಹೇಳ್ತೀವಿ? ಪೆಕ್ಯುಲಾರಿಟಿ ಆಫ್ ವರ್ಕ್. ದ ವಾಟ್ ಕೈಂಡ್ ಆಫ್ ಅ ಪೆಕ್ಯುಲಾರಿಟಿ ಆಫ್ ವರ್ಕ್ ಈಸ್ ಹಿಯರ್. ಪೆಕ್ಯುಲಾರಿಟಿ ಆಫ್ ವರ್ಕ್ ಅಂತ ಯಾಕೆ ಕರಿತೀವಿ ನಾವು ಅದನ್ನ ಅಂತಂದ್ರೆ ಈ ಪೆಕ್ಯುಲಾರಿಟಿ ಮೀನ್ಸ್ ವಿಭಿನ್ನ. ದ ರೈಟರ್ ಬಿಲೀಫ್ಸ್ಗಳು ಬೇರೆ ಇರ್ತವೆ, ರೈಟರ್ ಸರ್ಕಮ್ಸ್ಟೆನ್ಸಸ್ಗಳು ಬೇರೆ ಇರ್ತವೆ. ದ ಹಿಯರ್ ಎಕ್ಸ್ಪ್ಲೈನ್ ಇನ್ ದ ಕ್ರಿಟಿಸಿಸಮ್ ಈಸ್ ದಟ್ ದ ಪೋಯೆಟ್ ಮೈಂಡ್ ಫ್ರೀ ಎಕ್ಯುಪೈಡ್ ಬಯಾಲಜಿಕಲ್ ಕನ್ಸರ್ನ್ಗಳನ್ನು ಹೇಳೋಕೆ ಪ್ರಯತ್ನವನ್ನು ಮಾಡ್ತಾರೆ. ಬಯೋಗ್ರಫಿಕಲ್ ಮೀನ್ಸ್ ಅವನ ಆಗು ಹೋಗುಗಳು, ಅವನ ನೋವುಗಳು, ಅವನ ತಾಪತ್ರಯಗಳು,
ಅವನ ಖಿನ್ನತೆಗಳು, ಅವನ ಭಿನ್ನತೆಗಳು ಇಲ್ಲಿ ಹೇಳೋಕೆ ಹೋಗ್ತಾ ಇರ್ತಾನೆ. ಅಂಡ್ ಇದ್ರ ಫಾಲ್ಟ್ ಏನಪ್ಪ ಅಂದ್ರೆ ಈ ಫಾರ್ಗೆಟ್ ಈಸ್ ಪ್ರೈಮರಿ ಆಬ್ಜೆಕ್ಟಿವ್. ತನ್ನ ಪರ್ಸನಲ್ ಕನ್ಸರ್ನ್ಗಳಿಗೋಸ್ಕರ ಅವನು ಏನ್ ಬಿಡ್ತಾನಪ್ಪ ಅಂದ್ರೆ ಫಾರ್ಗೆಟ್ ದ ಪ್ರೈಮರಿ ಆಬ್ಜೆಕ್ಟಿವ್. ಪ್ರೈಮರ್ ಆಗಿ ಬೇಕಾಗಿರ್ತಕ್ಕಂಥದ್ದು ಸಾಹಿತ್ಯಕ್ಕೆ ಒಂದು ಮೂಲ ಬುನಾದಿ ಬೇಕಲ್ಲ, ಅದನ್ನ ಮರೆಯೋಕೆ ಪ್ರಯತ್ನವನ್ನ ಮಾಡ್ತಾ ಇರ್ತಾರೆ ಇಲ್ಲಿ. ಅದಕ್ಕೆ ಈ ಬಯೋಗ್ರಫಿಕಲ್ ಅರ್ಜಸ್ಗಳನ್ನ ಕ್ರಿಟಿಸಿಸಮ್ ಆಗಿ ತೆಗೆದುಕೊಳ್ಳೋಕೆ ಪ್ರಯತ್ನವನ್ನ ಮಾಡ್ತಾ ಇರ್ತಾರೆ ಸುಮಾರು ಕ್ರಿಟಿಸೈಸರ್ಸ್ಗಳು. ಈ ಬಯಾಲಜಿಕಲ್ ಅರ್ಜು ಇಲ್ಲಿ ಯಾಕೆ ಫಾಲ್ಟ್ ಆಗತ್ತಪ್ಪ ಅಂದ್ರೆ ದ ಫಾರ್ಗೆಟ್ ಈಸ್ ಅ ಪ್ರೈಮರಿ ಅಜೆಂಡಾ. ಅವನು ಹೇಳುವುದು ವೈಜ್ಞಾನಿಕ ನೀತಿಗಟ್ಟಗಳ ಮೇಲಿದ್ದಾಗ ತನ್ನ ಪರ್ಸನಲ್ ಎಮೋಷನ್ಸ್ಗಳನ್ನ ಹೇಳಿದರೆ ಅದು ವ್ಯರ್ಥ. ಅದಕ್ಕೆ ಸಮರ್ಪಕ ಉದಾಹರಣೆಗಳು ಸಿಗೋಕೆ ಬರಲ್ಲ. ಅಂಡ್ ಆಲ್ಸೋ ಲೆಟ್ ಅಸ್ ಕಮ್ ಟು ನೋ ಅಬೌಟ್ ಇಟ್ ವಾಟ್ ಕೈಂಡ್ ಆಫ್ ಥಿಂಗ್ಸ್ ವಿಲ್ ಬಿ ದ ಮೂವ್ ಆನ್ ಇನ್ ದ ಸೆಕೆಂಡ್ ಪಾಯಿಂಟ್ ಆಫ್ ಹಿಯರ್. Comparative criticism. The second, comparative criticism. The itself to questions of literary theories and criticism. ಇದರ ಮೂಲ ಕೆಲಸ ಏನಪ್ಪಾ ಅಂತಂದ್ರೆ always question to the literary theories. In the next chapter we will study the theories ಅಂತ ಬರ್ತಾವೆ. Theories means here structuralist, deconstructionist, feminist, post-colonial, modernism. These all some theories is there. Karl Marx, Aristotle, they all adopted some kind of theories. ಈ ಕಂಪಾರಿಟಿವ್ ಏನ್ ಮಾಡೋಕೆ ಹೋಗ್ತಾ ಇರತ್ತಪ್ಪ ಅಂದ್ರೆ ಇಟ್ಸ್ ಸೆಲ್ಫ್ ಕ್ವಶನ್ಸ್ ಆಫ್ ಲಿಟರರಿ ಥಿಯರೀಸ್. ಇಟ್ ಹ್ಯಾಸ್ ಹೌ ಹಿ ವಾಂಟ್ ಟು ಬಿಕಮಿಂಗ್ ಎಸ್ ಅ ಕಂಪೇರ್. ಏನು ಅಜೆಂಡಾ ಇಟ್ಕೊಂಡು ಕಂಪೇರ್ ಮಾಡೋಕೆ ಪ್ರಯತ್ನವನ್ನ ಮಾಡ್ತಾ ಇರ್ತಾನೆ ಅಂತ ನೋಡಿದಾಗ he was questioning the literary theories. ಸ್ಟ್ರಕ್ಚರಲಿಸ್ಟ್ ಏನ್ ಹೇಳ್ತಾ ಇರ್ತಾರಪ್ಪ ಅಂದ್ರೆ ಸೈನ್ಸ್ ಸಿಗ್ನಿಫೈಡ್ ಅಂತ ಹೇಳ್ತಾ ಇರ್ತಾರೆ. ಅಂಡ್ ಡಿಕನ್ಸ್ಟ್ರಕ್ಟಿವ್ ಡಿರೈವ್ಡ್ ಫ್ರಮ್ ದ ಡಿಫ್ರೆಂಟ್ ಕೈಂಡ್ ಆಫ್ ಲಿವೈಸ್ ಥಿಯರೀಸ್ ಇಸ್ ದೇರ್. ಇವು ಮುಂದ್ಗಡೆ ಹೋಗ್ತಿರ್ತೀವಿ, ಥಿಯರೀಸ್ಗಳು ಬರ್ತವೆ. ಇವಾಗ ನೀವು ತಿಳ್ಕೊಡ್ರಿ, ಇದು ಕಂಪ್ಯಾರಿಟಿವ್ ಕ್ರಿಟಿಸಿಸಮ್ ಏನನ್ನ ಮಾಡ್ತಾ ಇರತ್ತಪ್ಪ ಅಂದ್ರೆ ಕ್ವಶನಿಂಗ್ ಆಫ್ ಇಟ್ ಸೆಲ್ಫ್. ಎದ್ರ ಬಗ್ಗೆ? ದ ಲಿಟ್ರರಿ ಥಿಯರೀಸ್ಗಳ ಬಗ್ಗೆ. ಲಿಟ್ರರಿ ಥಿಯರೀಸ್ ಮತ್ತು ಕ್ರಿಟಿಸೈಸರ್ಗಳ ಬಗ್ಗೆ ಘರ್ಷಣೆಯನ್ನು ಮಾಡ್ತಾ ಹೋಗ್ತಾ ಇರತ್ತೆ. ತುಲನಾತ್ಮಕವಾಗಿರ್ತಕ್ಕಂಥ ಸಂಘರ್ಷಕ್ಕೆ ಇಳಿಯೋಕೆ ಪ್ರಯತ್ನವನ್ನ ಮಾಡ್ತಾ ಇರುತ್ತೆ. ಆಸ್ಥೆಟಿಕ್ ಬ್ಯೂಟಿಗಳನ್ನು ಹೇಳೋಕೆ ಪ್ರಯತ್ನವನ್ನ ಮಾಡ್ತಾ ಇರ್ತಾರೆ. ಲೆಜಿಸ್ಲೇಟಿವ್ ಥಿಂಗ್ಸ್ಗಳನ್ನು ಹೇಳೋಕೆ ಪ್ರಯತ್ನವನ್ನ ಮಾಡ್ತಾ ಇದ್ದಾರೆ. ಜಡ್ಜಿಂಗ್ ಆಫ್ ಲಿಟ್ರರಿ ಕಂಪೋಸಿಷನ್ಸ್ ಹಿಯರ್. ಜಡ್ಜಿಂಗ್ ಆಫ್ ಲಿಟ್ರರಿ ಕಂಪೋಸಿಷನ್ಸ್. ಹೌ ಯು ವಾಂಟ್ ಟು ಬಿಕಮಿಂಗ್ ಆಸ್ ಕಂಪೋಸಿಷನ್ಸ್. ಜಗತ್ತು ಬಾಧೆಗೊಳಗಾಗ್ತಾ ಇರೋದು ದುರ್ಜನರ ಹಿಂಸಾಚಾರದಿಂದಲ್ಲ, ಅದು ಅದರ ವಿರುದ್ಧ ಧ್ವನಿಯತ್ತದ ಸಜ್ಜನರ ಮೌನದಿಂದ ಅಂತ ಹೇಳ್ತಾ ಇರ್ತೀವಿ. ಜಗತ್ತು ಬಾಧೆಗೆ ಎದಕ್ಕೆ ಆಗ್ತಾ ಇದೆಯಪ್ಪ ಅಂತಂದ್ರೆ ಯಾರು ದುರ್ಜನರ ಹಿಂಸಾಚಾರದಿಂದಲ್ಲ, ಅದರ ವಿರುದ್ಧ ಧ್ವನಿ ಎತ್ತದ ಮೌನ ಯಾರು. ಹಾಗೆ ಕಂಪ್ಯಾರಿಟಿವ್ ಏನ್ ಮಾಡೋಕೆ ಪ್ರಯತ್ನವನ್ನು ಮಾಡ್ತಾ ಇರ್ತಾರಪ್ಪ ಅಂದ್ರೆ ಏನು ಸಂಘರ್ಷಕ್ಕೆ ಹೋಗ್ತಾ ಇರುತ್ತಲ್ಲ ಒಂದು ತಳಹದಿ. ನೀನು ತಿಳ್ಕೊಂಡಿರ್ತಕ್ಕಂಥ ಥಿಯಾಲಜಿ ಬೇರೆ ಇರುತ್ತೆ, ರೈಟರ್ ತಿಳ್ಕೊಂಡಿರ್ತಕ್ಕಂಥ ಥಿಯಾಲಜಿ ಬೇರೆ ಇರುತ್ತೆ. ಥಿಯಾಲಜಿ ಮೀನ್ಸ್ ತಾತ್ವಿಕತೆ, ತತ್ವ ಸಿದ್ಧಾಂತ. ನಿನ್ನ ತತ್ವ ಸಿದ್ಧಾಂತಗಳೇ ಬೇರೆ, ನನ್ನ ತತ್ವ ಸಿದ್ಧಾಂತಗಳೇ ಬೇರೆ. ಪ್ಯಾಡೇಜ್ ಲಾಸ್ ಬರೆದಿರ್ತಕ್ಕಂತಹ ಮಹಾಕಾವ್ಯ ರಚಿತವಾಗಿರ್ತಕ್ಕಂತಹ ಜಾನ್ ಮಿಲ್ಟನ್ ತತ್ವ ಸಿದ್ಧಾಂತಗಳೇ ಬೇರೆ. ಹೇಗೆ ವಿಭಿನ್ನತೆಗಳಿರ್ತಾವಲ್ಲ, ಎಲ್ಲಿ ವಿಭಿನ್ನತೆ ಇರುತ್ತೋ ಎಲ್ಲಿ ಭಿನ್ನತೆ ಇರುತ್ತೋ ಅಲ್ಲಿ ಏನಾಗಿರುತ್ತಪ್ಪ ಅಂದ್ರೆ ವಿಮರ್ಶೆಗಳು ಹುಟ್ಟಲೇಬೇಕು. ಹುಟ್ಟುವುದು ಒಂದು ಸ್ವಾಭಾವಿಕ ಗುಣ ಅಂತ ನಾವು ಕಳೆದ ಕ್ಲಾಸಿನಲ್ಲಿ ಕಲ್ತಿದ್ದೇವೆ. ಹಾಗೆ ಕಂಪ್ಯಾರಿಟಿವ್ಸ್ಗಳು ಏನು ಮಾಡ್ತಾ ಇರ್ತಾವಪ್ಪ ಅಂದರೆ ಸಂಘರ್ಷಕ್ಕೆ ಒಳಗಾಗ್ತಾರೆ. ದ ರೆಸ್ಟೋರೇಷನ್ ಅಂತ ಬಂದಾಗ ನಿಮ್ಗೆ ಏನಾಗತ್ತಪ್ಪ ಅಂದರೆ ಹೈಜೆನಿಕ್ ಆಫ್ ಥಾಟ್ ಆಫ್ ಗಾಡ್, ರೆಸ್ಟೋರೇಷನ್ ಪರೇಡ್ ಅಂತ. ಎಲಿಜಬೆತ್ ಅಲ್ಲಿ ಬಂದಿವಪ್ಪ ಅಂತಂದ್ರೆ ದ ಹಿಯರ್ ಇಂಡಿವಿಜುವಾಲಿಟಿ, ಬರೀ ಇಂಡಿವಿಜುವಲ್. ಅಲ್ಲಿ ರೈಟರ್ಸ್ಗಳು ಎಡ್ಮಂಡ್ ಸ್ಪೆನ್ಸರ್ ಆಗಿರ್ಬೋದು, ಫೆರಿ ಕ್ವೀನ್ ಬರೆದಿರ್ತಕ್ಕಂಥ ರೈಟರ್ ಆಗಿ, ದೇ ವಾಂಟ್ ಮೂವಿಂಗ್ ಟು ವರ್ಡ್ಸ್ ಹಿಯರ್ ದ ಇಂಡಿವಿಜುವಲ್ ಫೆನಾಮೆನಾ. ದ ಸೇಮ್ ಥಿಂಗ್ ಕಮ್ ಟು ನೋ ಅಬೌಟ್ ಇಟ್. ದ ಕಂಪ್ಯಾರಿಟಿವ್ ಸ್ಟಡೀಸ್ ಮೂವ್ಸ್ ಆನ್ ದೇರ್ ಇಂಟೆಲೆಕ್ಚುವಲ್ ಪವರ್ ಬೇಸಿಸ್ ಆನ್ ಸಬ್ಸ್ಕ್ಯೂಯೆಂಟ್ ಪವರ್ ಆಫ್ ಸಬ್ಜೆಕ್ಟಿವ್ ಮ್ಯಾಟರ್. ಆ ಸಬ್ಜೆಕ್ಟ್ ಹೇಗೆ ಬಂತು, ಹೇಗೆ ಥಿಂಕ್ಸ್ ಮಾಡೋಕ್ಕೆ ಅವ್ರು ಏನು ಮಾಡ್ತಾ ಇರ್ತಾರಪ್ಪ ಅಂದರೆ ಥಿಂಕ್ ಮಾಡ್ತಾ ಹೋಗ್ತಾ ಇರ್ತಾರೆ. ಅದಕ್ಕೆ ಬಯಾಲಜಿಕಲ್ ಅರ್ಜ್ ಏನು ಮಾಡ್ತಾ ಇರತ್ತಪ್ಪ ಅಂದರೆ ಕತೆಗಾರನ ಪರ್ಸನಲ್ ಕನ್ಸರ್ನ್ಗಳಿಗೋಸ್ಕರ ಇಲ್ಲಿ ಫಾರ್ಗೆಟ್ ದ ಪ್ರೈಮರಿ ಆಬ್ಜೆಕ್ಟ್. ಹಿಯರ್ ದ ವಾಟ್ ಕೈಂಡ್ ಆಫ್ ಡೈಲೆಮಾ ಡಿಸ್ಟಿಂಗ್ವಿಶ್ ಬಿಟ್ವೀನ್ ಹಿಯರ್ ಲಿಟ್ರರಿ ಥಿಯರೀಸ್ ಮೂವ್ಸ್ ಆನ್
meter of deconstructive structuralism and ಕಂಪೇರ್ ಮಾಡೋಕ್ಕೆ ಪ್ರಯತ್ನವನ್ನು ಮಾಡ್ತಾ ಇರ್ತಾನೆ. ಒಂದು ಸಮರ್ಪಕವಾಗಿ ಹೇಳ್ತಕ್ಕಂಥದ್ದು ಥಿಂಗ್ಸ್ ಏನಪ್ಪ ಅಂದರೆ, ಇದು ಯಾವಾಗ ಸ್ಟಡಿ ಮಾಡ್ತಾ ಇರ್ತೀವಪ್ಪ ಅಂದರೆ ಕಂಪ್ಯಾರಿಟಿವ್ ಆದಾಗ. ಈಗ ಗ್ರೀಕ್ ಥಿಂಗ್ಸ್ಗಳನ್ನು ಓದ್ತಾ ಇದ್ದೀರಂತ, ಗ್ರೀಕ್ ಮೆಥಡಾಲಜಿಗಳನ್ನು ಓದ್ತಾ ಇರಬೇಕಾದ್ರೆ ಮಾಡರ್ನ್ ಥಿಂಗ್ಸ್ಗಳನ್ನು ಕಂಪ್ಯಾರಿಟಿವ್ ಮಾಡ್ತಾ ಇರ್ತೀವಿ. ಹಾಗೆ ವಿ ಕಮ್ ಟು ನೋ ಅಬೌಟ್ ಇಟ್, ನಿಯೋ ಕ್ಲಾಸಿಸಿಸಮ್ ಆ್ಯಂಡ್ ರೊಮ್ಯಾಂಟಿಸಿಸಮ್. ನಿಯೋ ಕ್ಲಾಸಿಕಲ್ ಈಸ್ ಅ ಟೋಟಲಿ ಡಿಫ್ರೆಂಟ್, ರೊಮ್ಯಾಂಟಿಸಿಸಮ್ ಈಸ್ ಅ ಡಿಫ್ರೆಂಟ್, ವಿಕ್ಟೋರಿಯನ್ ಈಸ್ ಅ ಡಿಫ್ರೆಂಟ್. ಈ ಮೂರು ವಿಭಿನ್ನರಲ್ಲ. ಹೇಗೆ ಕಂಪ್ಯಾರಿಟಿವ್ ಆಗಿ ಆರ್ಗನ್ ಲಿಟ್ರರಿ ಕಂಟೆಂಪರಿ ಐಡಿಯಾಸ್ಗಳನ್ನು ಹೇಳೋಕೆ ಪ್ರಯತ್ನವನ್ನು ಮಾಡ್ತಾ ಇರ್ತಾರಪ್ಪ ಅಂದರೆ, ರೊಮ್ಯಾಂಟಿಸಿಸಮ್ ಓನ್ಲಿ ದ ಪೊಯೆಟಿಕ್ ಜೀಲ್, ಇಂಡಿವಿಜುವಲ್ ಸುಪ್ರೀಂ ಪವರ್ ಯಾವುದಪ್ಪ ಅಂದರೆ ಅವರಿಗೆ ಇನ್ಫಿನೈಟ್ ಆಯಾಮ್ ಅಂತ ಹೇಳ್ತಾರೆ. ಇಮ್ಯಾಜಿನೇಷನ್ ಈಸ್ ಇನ್ಫಿನೈಟ್ ಆಯಾಮ್ ಅಂತ ಹೇಳೋದು ರೊಮ್ಯಾಂಟಿಕ್ ರೈಟರ್ಸ್ಗಳು. ವಿಲಿಯಂ ಬ್ಲೇಕ್ ಆಗಿರ್ಬೋದು, ಎಸ್ ಟಿ ಕಾಲೇಜ್ ಆಗಿರ್ಬೋದು, ಪಿ ಬಿ ಶೆಲ್ಲೆ ಆಗಿರ್ಬೋದು, ಇವರೆಲ್ಲ ಇಮ್ಯಾಜಿನೇಟಿವ್ ಈಸ್ ಅ ಗ್ರೇಟ್ ಪವರ್ ಆಫ್ ಇಂಡಿವಿಜುವಲ್ ಫೆನಾಮಿನಾ ಅಂತ ಹೇಳ್ತಾರೆ. ಹಾಗೆ ವಿಕ್ಟೋರಿಯನ್ ಏಜಿಗೆ ಬಂದಾಗ ಅವರು ದೇ ವಾಂಟ್ ಕಾಂಟ್ರಾಸ್ಟ್, ಅಂದರೆ ವಿರೋಧಾಭಾಸವಾಗಿರ್ತಕ್ಕಂಥದ್ದು. ಹಾಗೆ ಅದಕ್ಕೆ ವಿಲಿಯಂ ವರ್ಡ್ಸ್ವರ್ತನ್ನು ತೆಗೆದುಕೊಂಡಾಗ ಹಿ ವಾಸ್ ಅ ನೇಚರ್ ಪೊಯೆಟ್. ಆ ಪೊಯೆಟನ್ನು ತೆಗೆದುಕೊಂಡಾಗ ನೇಚರ್ ಈಸ್ ಮೈ ಫಸ್ಟ್ ಟೀಚರ್ ಅಂತ ಹೇಳ್ತಾ ಇರ್ತಾನೆ ಅವನು, ಯಾರು? ವಿಲಿಯಂ ವರ್ಡ್ಸ್ವರ್ತ್. ಹಾಗೆ ವರ್ಡ್ಸ್ವರ್ತನ ಉಲ್ಲೇಖವನ್ನು ತೆಗೆದುಕೊಂಡಾಗ, ಅವರವರ ಕಂಪ್ಯಾರಿಟಿವ್ ಆಗಿ ತೆಗೆದುಕೊಂಡಾಗ, ಕಮ್ಮಿಂಗ್ ಏಜ್ ಬೈ ಏಜ್ ಅದೇನಾಗ್ತಾ ಇರುತ್ತಪ್ಪ ಅಂದರೆ, criticism has been changing from the time to time. Why? Textual criticism. However we may know, as a textual criticism has been changing from the time to time. Recognizing a few major methods have been generally, we have to adopt it. Number of here, the critic divided into the number of ಥಿಂಗ್ಸ್ಗಳನ್ನು ಹೇಳೋಕ್ಕೆ ಪ್ರಯತ್ನವನ್ನು ಮಾಡ್ತಾ ಇರ್ತಾನೆ. ಅಲ್ಲಿ ನಮಗೆ ಬೇಕಾಗಿರ್ತಕ್ಕಂಥದ್ದು ಕಂಪ್ಯಾರಿಟಿವ್ ಸ್ಟಡಿ ಬಂದಾಗ, ಕಂಪ್ಯಾರಿಟಿವ್ ವ್ಯಾಲ್ಯೂ ಬಂದಾಗ, ಕಂಪ್ಯಾರಿಟಿವ್ ಸಬ್ಜೆಕ್ಟಿವ್ ಬಂದಾಗ, ವಿ ಕಮ್ ಟು ನೋ ಅಬೌಟ್ ಇಟ್, ದ ವಾಟ್ ಕೈಂಡ್ ಆಫ್ ಅ ಪ್ಯಾರಾಮೀಟರ್ ದೇ ಹ್ಯಾವ್ ಟು ಯೂಸ್ ಇನ್ ದ ಕಂಪ್ಯಾರಿಟಿವ್ ಕ್ರಿಟಿಸಿಸಮ್. ಲೆಟ್ us come to know about in the third part, that is very most important, historical criticism. The historical criticism has moves on the parameter of the writers, individual structures struggling for their own phenomena. What is, how they want to become is explained there. They want move on always allusions. They want focus on allusions. What the particular use of words. They explain not only their allusions and also particular use of words also. The one of the best example of Iliad, Odyssey, Ulysses ಅನ್ನು ನೋಡಿದಾಗ, Ulysses has moving towards his own background, his own history, his own phenomena. They are to beginning as what the subjective matter they want to put into their mind, how they want to becoming as peculiar. ಯಾಕೆ ಅಷ್ಟೊಂದು ಹಿಸ್ಟೋರಿಕಲ್ ಕಾನ್ಸೆಪ್ಟ್ಗಳನ್ನು ಇಟ್ಕೊಂಡ್ಬಿಟ್ಟು ಅಲ್ಯೂಷನ್ಸ್ಗಳನ್ನು ಹೇಳೋಕೆ ಪ್ರಯತ್ನವನ್ನು ಮಾಡ್ತಾ ಇರ್ತಾರೆ ರೈಟರ್ಸ್ಗಳು. ಹೌ ದೇ ವಾಂಟ್ ಟು ಬಿಕಮಿಂಗ್ ಆಸ್ ಲಿಟ್ರರಿ ಫೆನಾಮಿನಾ. ದ ಹಿಯರ್ ಇಂಡಿವಿಜುವಲ್ ಪರ್ಸೆಪ್ಷನ್ಗಳನ್ನು, ಇಂಡಿವಿಜುವಲ್ ಆರ್ಟಿಸ್ಟಿಕ್ ಮ್ಯಾಟ್ರ್ಗಳನ್ನು ಪರ್ಟಿಕ್ಯುಲರ್ ಆಗಿ ಎನಲೈಸಿಂಗ್ ಮಾಡ್ತಾ ಇರ್ತಕ್ಕಂಥ ಸಂದರ್ಭಗಳಲ್ಲಿ ಕ್ರಿಟಿಸಿಸಮ್ ಈಸ್ ಅ ರೀಡರ್ ಓರಿಯೆಂಟೆಡ್ ಆಗಬೇಕು. ಕ್ರಿಟಿಸಿಸಮ್ ಏನಾಗಬೇಕಪ್ಪ ಅಂದರೆ ರೀಡರ್ ಓರಿಯೆಂಟೆಡ್ ಆಗಬೇಕು. ಇಟ್ ಹ್ಯಾಸ್ ಬೇಸ್ಡ್ ಆನ್ ಡಿಸ್ಕಷನ್. ರೀಡರ್ ಓರಿಯೆಂಟೆಡ್ ಏನಪ್ಪ ಅಂದರೆ ಡಿಸ್ಕಷನ್, ಅನಾಲಿಸಿಸ್, ಅಪ್ರಿಷಿಯೇಷನ್ಸ್ ಆ್ಯಂಡ್ ಇಂಟರ್ಪ್ರಿಟೇಷನ್. ಇಂಡಿವಿಜುವಲ್ ಲಿಟ್ರರಿ ವರ್ಕ್ಸ್, ರೀಡರ್ಸ್ ಎಂಜಾಯ್ಮೆಂಟ್ಗಳನ್ನು ಹೇಳೋದು ತತ್ವ, ಮೂಲ ಉದ್ದೇಶ. ರೀಡರ್ಸ್ ಎಂಜಾಯ್ಮೆಂಟ್ ಹೇಳೋದು ಯಾರು? ವಿಮರ್ಶಾತ್ಮಕತೆ ಕೆಲಸ. ಕತೆಗಾರ ಕತೆಗಳನ್ನು ಬರೆದು ಬಿಟ್ಬಿಡ್ತಾನೆ ಅವನು. ಇಲ್ಲಿ ಓದುಗ ಮತ್ತು ಕತೆಗಾರ ಮತ್ತು ವಿಮರ್ಶನ ಮಧ್ಯೆ ಆಗಿರ್ತಕ್ಕಂತಹ ತರ್ಜುಮೆ, ಘರ್ಷಣೆ ಇಲ್ಲಿ ವಿಭಿನ್ನ ರೀತಿಯಾಗಿರುತ್ತೆ. ಒಬ್ಬರಿಗೆ ಹಿಸ್ಟ್ರಿ ಅಂದರೆ ಏನಾಗುತ್ತಪ್ಪ ಅಂದರೆ ಇಟ್ ಹ್ಯಾಸ್ ಟು ಬಿಕಮಿಂಗ್ ಆಸ್ ದೇ ವಾಂಟ್ ಟು ಬಿಕಮಿಂಗ್ ಸ್ಟ್ರಗಲ್ ಮಾಡ್ತಾರೆ. ದ ಹಿಯರ್ ಎಕ್ಸ್ಪ್ಲೇನ್ ನಾಟ್ ಓನ್ಲಿ ದೇರ್ ಅಲ್ಯೂಷನ್ಸ್, ತಮ್ಮದೇ ಆದಂತಹ ಭ್ರಮೆಗಳಲ್ಲಿ ಅಥವಾ ರೆಫರೆನ್ಸ್ ಟು ದ ಸರ್ಟೈನ್ ಸಬ್ಜೆಕ್ಟ್,
ಒಂದ ಸಬ್ಜೆಕ್ಟ್ ಹಿಡ್ಕೊಂಡು ಹೋಗೋದಾಗಲಿ, ಈಲಿಯಡ್ ಆಗಿರ್ಬೋದು, ಒಡಿಸ್ಸೆ ಆಗಿರ್ಬೋದು, ಅಥವಾ ಮಿಥಿಡಾಲಜಿಕಲ್ ಗ್ರೀಕ್ ಮಿತ್ಗಳಾಗಿರ್ಬೋದು, ದಂತಕಥೆಗಳಾಗಿರ್ಬೋದು, ಸಾಹಿತ್ಯ ನಿಂತಿರೋದೇ ಅದರ ಮೇಲೆ. ಆ ಸಾಹಿತ್ಯದ ಹಿನ್ನೆಲೆಯನ್ನು ತೆಗೆದುಕೊಂಡು ಬಂದಾಗ ನಮಗೆ ಬೇಕಾಗಿರ್ತಕ್ಕಂಥ ಅಲ್ಯೂಷನ್ಗಳು ಎಲ್ಲಿ ಸಿಗ್ತಾವಪ್ಪ ಅಂತಂದರೆ, ಹಿಸ್ಟಾರಿಕಲ್ ಕ್ರಿಟಿಸಿಸಮ್ ಅನ್ನ ಮೂವ್ ಮಾಡ್ತಾ ಇರ್ತಕ್ಕಂಥ ಸಂದರ್ಭಗಳಲ್ಲಿ ದೇ ವಾಂಟ್ ದ ಪರ್ಟಿಕ್ಯುಲರ್ ಯೂಸ್ ಆಫ್ ವರ್ಡ್ಸ್ ಆಲ್ಸೋ, ದೇ ವಾಂಟ್ ಅಸಂಪ್ಷನ್ಸ್, ಮೆಥಡ್ಸ್ ಆ್ಯಂಡ್ ಸೆಲ್ಫ್ ಜಸ್ಟಿಫಿಕೇಶನ್ಸ್. The poets or author began their criticism ಸೆಲ್ಫ್ ಜಸ್ಟಿಫಿಕೇಶನ್ಸ್ ಅನ್ನ ಮಾಡೋಕೆ, ಹಿಸ್ಟ್ರಿಯನ್ನ ತೋಲನೆಯನ್ನು ಮಾಡೋಕೆ ಪ್ರಯತ್ನವನ್ನು ಮಾಡ್ತಾ ಇರ್ತಾರೆ. ಯಾಕೆ ಹಿಸ್ಟಾರಿಕಲ್ ಕ್ರಿಟಿಸಿಸಮ್ ಏನು ಹೇಳ್ತಾ ಇರುತ್ತಪ್ಪ ಅಂತಂದ್ರೆ, ತುಘಲಕ್ ದರ್ಬಾರ್ ಇದ್ದಾಗ ಈಗಿನ ದರ್ಬಾರಕ್ಕೂ ತುಘಲಕ್ ದರ್ಬಾರಕ್ಕೂ ಹಚ್ಚೋದು ಅಜಗಜಾಂತರ ವ್ಯತ್ಯಾಸ ಅಲ್ವಾ. ಹಾಗೆ ಹಿಸ್ಟೋರಿಕಲ್ ಕ್ರಿಟಿಸಿಸಮ್ ಏನು ಮಾಡ್ತಾ ಇರತ್ತಪ್ಪ ಅಂದರೆ, ಯಾವುದೋ ಒಂದು ದಂತಕಥೆಗಳನ್ನು, ಯಾವುದೋ ಒಂದು ವೈಚಾರಿಕ ಘಟ್ಟಗಳನ್ನು ಅಥವಾ ವಿಚಾರಧಾರೆಗಳನ್ನು ಅದು ಏನು ಮಾಡ್ತಾ ಇರುತ್ತಪ್ಪ ಅಂದರೆ ಮೂವ್ ಮಾಡ್ತಾ ಹೋಗ್ತಾ ಇರುತ್ತೆ. ಇಟ್ ಹ್ಯಾಸ್ ಲೆಟ್ ಅಸ್ ವಿ ಕಮ್ ಟು ನೋ ಅಬೌಟ್ ಇಟ್ ಓನ್ಲಿ ಹಿಯರ್. ದ ಮೇಜರ್ ಇಂಟೆನ್ಷನ್ಸ್ ಆಫ್ ಅಡ್ವಾಂಟೇಜಸ್ ಆಫ್ ಕ್ರಿಟಿಸಿಸಮ್ ಈಸ್ ಸೇಸ್ ಅಬೌಟ್ ವರ್ಕ್ ಆಫ್ ಆರ್ಟ್. ಇವರೆಲ್ಲರ ಮೂಲ ಉದ್ದೇಶ ಏನಪ್ಪಾ ಅಂದರೆ, ವರ್ಕ್ ಆಫ್ ಆರ್ಟ್ ಕನ್ಫರ್ಮ್ ಬೈ ದ ರೀಡರ್ಸ್, ಹೌ ಇಟ್ ಹ್ಯಾಸ್ ಅ ಪರ್ಟಿಕ್ಯುಲರ್ ಕ್ರಿಯೇಟಿವ್ ವರ್ಕ್. ಅದು ಕ್ರಿಯೇಟಿವ್ ವರ್ಕ್ ಹೇಗೆ ಮಾಡ್ತಾ ಇರುತ್ತೆ, we come to know about it through the only criticizers, through the when they are those struggling for a subjective versus individual, subjective versus individual. The subjective's main intention is objective. ಸಬ್ಜೆಕ್ಟಿವ್ ಏನು ಬೇಕಾಗತ್ತೆ, ಆಬ್ಜೆಕ್ಟ್ ಬೇಕಾಗತ್ತೆ. ಆ ಸಬ್ಜೆಕ್ಟಿವ್ ಆಬ್ಜೆಕ್ಟಿವ್ ಇರತಕ್ಕಂಥ ಮೂಲ ಮಧ್ಯೆ ಒಂದಿರುತ್ತೆ, ಇಮ್ಯಾಜಿನೇಷನ್ಸ್ ಇರುತ್ತೆ, ಸಬ್ಲೈಮ್ ಇರುತ್ತೆ, ಆ್ಯಂಡ್ ಆಲ್ಸೋ ಲಿಟ್ರರಿ ಡಿವೈಸಸ್ಗಳು ಇರ್ತವೆ, ಆ್ಯಂಡ್ ಇಮ್ಯಾಜಿನೇಷನ್ಸ್ ಇರುತ್ತವೆ, ಅವನ ಓನ್ ಕನ್ಸರ್ನ್ಸ್ಗಳು ಇರ್ತವೆ. ಇವನ್ನೆಲ್ಲ ಕೂಡಿದಾಗ ಒಂದು ಆರ್ಟ್ ಆಗ್ತಾ ಇರುತ್ತೆ. ಆ ಆರ್ಟಿಗೆ ಮೂಲ ಬೇಕಾಗಿರ್ತಕ್ಕಂಥ ತತ್ವನೇ ಯಾವುದಾಗಿರುತ್ತಪ್ಪ ಅಂದರೆ, ಒಂದು ಬುನಾದಿ ಬೇಕಾಗುತ್ತೆ. ಆ ಬುನಾದಿ ಏನಪ್ಪ ಅಂದರೆ, ಸಾಮಾಜಿಕ ಬದಲಾವಣೆ ಅಥವಾ ನೈಸರ್ಗಿಕ ಬದಲಾವಣೆ ಅಥವಾ ರಾಜಕೀಯ ಬದಲಾವಣೆ ಅಥವಾ ತತ್ವ ಸಿದ್ಧಾಂತಗಳ ಪರಿಗಣಿಸಿ ನಮ್ಮನ್ನು ನಾವು ಮಾರ್ಪಾಡಾಗ್ತಕ್ಕಂತಹ ಒಂದು ಪದ್ಧತಿ ಅಂತ ಏನು ಹೇಳ್ತಾ ಇರ್ತೀವಲ್ಲ, ಅದು ನಮಗೆ ಬೇಕಾಗಿರ್ತಕ್ಕಂಥದ್ದು. ನನ್ನ ಕಡೆ 100 ರೂಪಾಯಿ ಇತ್ತಪ್ಪ ಅಂತಂದರೆ ನಾನು ಏನು ಮಾಡಬೇಕಪ್ಪ ಅಂದರೆ, ಅಂಬೇಡ್ಕರ್ ಒಂದು ಕಡೆ ಹೇಳ್ತಾರೆ, ನನ್ನ ಕಡೆ 100 ರೂಪೀಸ್ ಇತ್ತಪ್ಪ ಅಂತಂದರೆ ಐ ವಾಂಟ್ ಟು ಫಿಲ್ ಮೈ ಬೆಲ್ಲಿ ಓನ್ಲಿ ಫಾರ್ ದ 50%. ನಾನು 50 ರೂಪಾಯಿಗಳನ್ನು ಪುಸ್ತಕಕ್ಕೆ ತೆಗೆದಿಡಬೇಕು, 50 ರೂಪಾಯಿಗಳನ್ನು ನನ್ನ ಜೀವನ ಭೋಗಗಳಿಗೆ ತೆಗೆದಿಡಬೇಕು ಅಂತ ಹೇಳ್ತಾ ಇರ್ತಾರೆ. ಯಾಕೆ ಪುಸ್ತಕ ನಮಗೆ ಅಷ್ಟೊಂದು ಎಕ್ಸಿಸ್ಟೆನ್ಸ್ಗಳನ್ನು ಕೊಡೋಕ್ಕೆ ಪ್ರಯತ್ನವನ್ನು ಮಾಡ್ತಾ ಇರತ್ತಪ್ಪ ಅಂತಂದರೆ, ಇದು ನಮ್ಮ ಬೇಕು ಬೇಡಗಳನ್ನು ಹೇಳ್ತಕ್ಕಂತಹ ಒಂದು ಪ್ರಾವೀಣ್ಯತೆಗಳನ್ನು ಹೇಳ್ತಾ ಇರುತ್ತೆ. ದಿಸ್ ಈಸ್ ಕೈಂಡ್ ಆಫ್ 3 different kind of biological, comparative and historical. Let us in the next class we come to know about it, 3 kinds of different: theoretical, inductive and feminist criticism. There are the types is here. In the next class we will continue theoretical, inductive, feminist criticism. You should remember, criticism is a practice of judging the merits and demerits of work of art, not condemn the author. Let us we continue in the next class. Thank you one and all.